ನೋಡ್ರಿ, ನಮ್ ಮಾತನ್ನ ಒಂದ್ ಸ್ವಲ್ಪನೂ ಕಿವಿ ಮೇಲೆ ಹಾಕೊಳ್ಳಲ್ಲ. ಆದ್ರೆ ಯಾರಿಗೋ ತೊಂದರೆ ಆಗಿದೆ ಅಂತ ಸಹಾಯ ಮಾಡಕ್ ಹೋಗಿ ಇವನು ಪೆಟ್ಟು ತಿನ್ಕೊಂಡ್ ಬಂದಿದ್ದಾನೆ. ಊರು ಉಸಾಬರಿ ನಿನ್ಗ್ಯಾಕೋ ಬೇಕಿತ್ತು? ನಿನ್ನ ನೀನು ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ಹೆಣ್ಮಕ್ಳು ಪ್ರಾಣ ಮಾನ ಕಾಪಾಡೋನು ಯಾವತ್ತಿದ್ರು ಹೀರೋನೆ. ಅವ್ರವ್ರ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದು ಅವ್ರವ್ರ ಕರ್ತವ್ಯ. ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಕಷ್ಟಪಡೋದು ದೊಡ್ಡತನ. ಅಣ್ಣ ಇಂಥ ಕೆಲಸ ಮಾಡಿದಾನೆ, ಅದಕ್ಕೆ ನೀನ್ ಹೊಗಳದ್ ಬಿಟ್ಟು ಬೈತಾ ಇದೆಯಲ್ಲಮ್ಮ. ಮುಚ್ಚ ಬಾಯಿ. ನೀವಿಬ್ರು ಅಣ್ಣ ತಂಗಿ ಜೀವನ ಅಂದ್ರೆ ಹುಡುಗಾಟಿಕೆ ಅನ್ಕೊಂಡ್ಬಿಟ್ಟಿದ್ದೀರಾ? ಮುತ್ತಿನಂತ ಮಕ್ಕಳು ಹುಟ್ಟಿದ್ರು ಅಂತ ಖುಷಿ ಪಟ್ಟಿದ್ದೆ. ಇಲ್ಲ, ನೀವು ಮುತ್ತಿನಂತ ಮಕ್ಕಳಲ್ಲ, ನಮಗೆ ಕುತ್ತು ತರೋ ಮಕ್ಕಳು. ಅಲ್ಲ ಕಣೋ ಬರ್ದ, ಏನಾಗಿದೆ ನಿನ್ಗೆ? ನಿನ್ ತಲೆಯಲ್ಲಿ ಒಂದ್ ಚೂರಾದ್ರೂ ಬುದ್ಧಿ ಇದೆಯಾ? ಅಷ್ಟ್ ಜನಕ್ಕೆ ನೀನ್ ಹೊಡೆಯಕ್ ಹೋಗಿದ್ಯಲ್ಲ, ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವೇನೋ ಮಾಡ್ಬೇಕಾಗಿತ್ತು. ನೀನ್ ಈ ರೀತಿ ಎಲ್ಲ ಹೊಡೆದಾಡ್ಕೊಂಡು ಏಟ್ ತಿನ್ಕೊಂಡು ಮೈಗೆಲ್ಲ ಫ್ಲಾಶ್ ಹಾಕೊಂಡ್ ಬರೋದಕ್ಕ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದು ನಿನ್ನನ್ನ. ಆಹಾ, ಮದರ್ ಸೆಂಟಿಮೆಂಟು ಆಕ್ಟಿವ್ ಆಗಿದೆ. ಇದೇ ಒಳ್ಳೆ ಟೈಮು. ಅಮ್ಮ, ಅಣ್ಣ ಹೇಗಿದ್ರು ನಿನ್ ಮಾತು ಕೇಳೋದಿಲ್ಲ. ಯಾವಾಗ ನೋಡಿದ್ರು ನಿನ್ ವಿರುದ್ಧವಾಗೆ ನಡ್ಕೋತಾನೆ. ನೀನ್ ಇಷ್ಟಪಡ್ದಿರೋ ಹುಡುಗಿನೇ ನಾನು ಮದ್ವೆ ಆಗ್ತೀನಿ ಅಂತಾನು ಹೇಳ್ತಿದ್ದಾನೆ. ಈ ರೀತಿ ಗೋಳು ಹಿಕ್ಕೊಳ್ಳೋದಕ್ಕಿಂತ ಈ ತರ ಪೆಟ್ಟಿನದೇ ವಾಸಿ ಅಲ್ವಾಮ್ಮ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನು ನಾನು ಹೇಳಿದ್ದು ಮಾಡ್ಲಿ ಬಿಡ್ಲಿ, ನನ್ ಮಾತನ್ನ ಕೇಳ್ತಾ ಇರ್ಲಿ, ಅದು ಬೇಡ ನನಗೆ. ನನ್ನ ಹೊಟ್ಟೆಲ್ ಹುಟ್ಟಿದ ಮಗ ಕಾಣೆ ಅವನು. ಅವನ ಈ ರೀತಿ ಏಕ್ ತಿನ್ಕೊಂಡ್ ಬಂದು ಕೂತ್ಕೊಂಡ್ರೆ ನನಗ್ ಸಂಕಟ ಆಗೋದಿಲ್ವಾ ಹೇಳು? ಅಲ್ಲ ಅಮ್ಮ, ಅಣ್ಣ ಹೊಡೆದಾಡಿರೋದು, ಪೆಟ್ ಮಾಡ್ಕೊಂಡಿರೋದು ಇದೆಲ್ಲ ಅವನ್ ಇಷ್ಟಪಡ್ತಿರೋ ಹುಡುಗಿಗೋಸ್ಕರ ತಾನೆ? ನೋಡು, ನೀ ಜಾಸ್ತಿ ಮಾತಾಡ್ತಾ ಇದ್ಯಾ. ಸುಮ್ಮನೆ ಇರು ನೀನು. ನೋಡು ವರ್ಧ, ನಾನ್ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ಈ ಪ್ರೀತಿ ಗೀತಿ ಲವ್ ಗಿವು ಅಂತ ಇದೆಲ್ಲ ಬಿಟ್ಬಿಡು. ನಿನಗಾಗ್ಲೇ ನಮ್ಮ ಅಮ್ಮನೂರಲ್ಲಿ ಒಂದು ಹುಡುಗಿ ನೋಡಿದ್ದೀನಿ. ಹಳ್ಳಿ ಹುಡುಗಿ, ತುಂಬಾ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ನೀನು ಅವಳಿಗೆ ತಾಳಿ ಕಟ್ಟಿದ್ರೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಏನಮ್ಮ? ಏನ್ ಮಾಡ್ತೀಯಾ? ನೋಡಮ್ಮ, ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನು ಮದುವೆ ಅಂತ ಆದ್ರೆ ಅದು ವರಲಕ್ಷ್ಮಿನೇ. ಇಲ್ಲ ಅಂದ್ರೆ ನಾನು ಸಾಯೋವರೆಗೂ ಮದುವೆನೇ ಆಗಲ್ಲ. ಒಬ್ಬಂಟಿಯಾಗಿ ಹೀಗೆ ಇದ್ಬಿಡ್ತೀನಿ.